ಜನಜಾಗೃತಿ ಸೇವಾದಳ ಬೆಂಗಳೂರು ವತಿಯಿಂದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸುದ್ದಿಗೋಷ್ಠಿಯಲ್ಲಿ ದಿನಾಂಕ 22/1/2026ರಂದು ಬೆಳಗ್ಗೆ 6 ಗಂಟೆಗೆ ರಾಮತೀರ್ಥ ಮಂದಿರದಲ್ಲಿ ರಾಮನಿಗೆ ಅಭಿಷೇಕ ನೆರವೇರಿಸಲಾಗುವುದು. ಅಂದು ಮಧ್ಯಾಹ್ನ 1 ಗಂಟೆಗೆ ಅನ್ನಪ್ರಸಾದ ಹಾಗೂ ಸಾಯಂಕಾಲ 5:30ಕ್ಕೆ ಶ್ರೀಗಳ ಮೆರವಣಿಗೆಯೊಂದಿಗೆ ಬಾಜಾ ಭಜಂತ್ರಿ ಡೊಳ್ಳು ವಾದ್ಯಮೇಳಗಳೊಂದಿಗೆ ಶ್ರೀರಾಮತೀರ್ಥ ಮಂದಿರಕ್ಕೆ ತಲುಪಿಸಲಾಗುವುದು. ನಂತರ ಪೂಜ್ಯ ಮಠಾಧೀಶರು ಶುಭಾಶೀರ್ವಚನದೊಂದಿಗೆ ಹಾಗೂ ಗಣ್ಯಮಾನ್ಯರು ಆಗಮಿಸಿ ಧಾರ್ಮಿಕ ಸಭೆ ನಡೆಸುತ್ತಾರೆ. ನಂತರ ಪೂಜ್ಯರಿಂದ ದೀಪೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾಡಿನ ಎಲ್ಲಾ ಕಡೆಯಿಂದ ಭಕ್ತಾದಿಗಳು ಆಗಮಿಸಬೇಕಾಗಿ ಕೋರಲಾಗಿದೆ. ದಿನಾಂಕ 22/1/2026ರಂದು ಗುರುವಾರ ಸಾಯಂಕಾಲ 6 ಗಂಟೆಗೆ ರಾಮತೀರ್ಥ ಮಂದಿರ ಹತ್ತಿರ ದೀಪೋತ್ಸವ ಆಗಿ ಪ್ರತಿ ವರ್ಷದ ಪದ್ಧತಿಯಂತೆ ದೀಪೋತ್ಸವ ಇರ್ತದೆ. ಈ ಒಂದು ದೀಪೋತ್ಸವ ಕಾರ್ಯಕ್ರಮದಲ್ಲಿ ಅನೇಕರು ಇರ್ತಕ್ಕಂಥ ಮಹಾತ್ಮರ ಒಂದು ಆಶೀರ್ವಾದ ಜೊತೆಗೆ ಭಗವತಿ ಆಶೀರ್ವಾದ ಜೊತೆಗೆ ಇಂದು ಪತ್ರಿಕಾ ಒಂದು ಹೇಳಿಕೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಪತ್ರಿಕಾ ಹೇಳಿಕೆಯಲ್ಲಿ ನಮ್ಮವರೇ ಆತ್ಮೀಯರಾದಂಥ ಧರ್ಮ ಪೂಜ್ಯರು ಧರ್ಮಾಧಿಕಾರಿಗಳಾದಂಥ ಶರಣಯ್ಯ ಮಿತ್ರರಾಗಲಿ, ನಮ್ಮ ದಯಾನಂದ ಪಾಟೀಲವರಾಗಲಿ, ನಮ್ಮ ಸುಭಾಷ್ ಬೀರದವರಾಗಲಿ, ಅದೇ ರೀತಿ ನಾಗಣ್ಣ ಕೊರಾಳಿಯವರಾಗಲಿ, ಅದೇ ರೀತಿ ನಮ್ಮ ವಿಶೇಷವಾಗಿ ಕಾರ್ಯಕ್ರಮದ ಒಂದು ಅಧ್ಯಕ್ಷರಾದಂಥ ನಮ್ಮ ಶಶಿಕಾಂತ್ ದೀಕ್ಷಿತ ಹಾಗೂ ಉಪಾಧ್ಯಕ್ಷರಾದಂಥ ಪ್ರಭಾಕರ್ ಕತ್ಶೆಟ್ಟಿ ಹಾಗೂ ನಾಗಣ್ಣ ಕೊರಾಳಿ, ಆ ಒಂದು ರಾಮತೀರ್ಥದ ಹಿರಿಯರಾದಂಥ BS ಪಾಟೀಲ್ ಅವರು, ಇವೆಲ್ಲರ ಜೊತೆಗಿರ್ತಕ್ಕಂಥ ಬೆಳೆಯುವ ಮಡಿಕೇರಿ ನೋಡುವಂತೆ ವಯಸ್ಸು ಸಣ್ಣದಾದರೂ ಕೂಡ ಧರ್ಮದ ಅಭಿಮಾನ ಇರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ ಮೋಟಿಯವರಾಗಲಿ, ಇವರ ಜೊತೆಗೆ ಕೈ ಕುಡಿದರೆ ಕೈಲಾಸ ಆಯಿತು ಅನ್ನುವಂಥ ರೀತಿಯೊಳಗೆ ಪ್ರತಿ ವರ್ಷದ ಪದ್ಧತಿಯನ್ನು ಇರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ಮಹಾನಗರ ಅಷ್ಟೇ ಅಲ್ಲ, ಪ್ರತಿ ತಾಲೂಕದಿಂದಾಗಲಿ, ಹಳ್ಳಿಯಿಂದಾಗಲಿ, ಗ್ರಾಮದಿಂದಾಗಲಿ ಎಲ್ಲರೂ ಬಂದು ಈ ದೀಪೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವುದರ ಜೊತೆಗೆ ತಾವೆಲ್ಲ ಭಗವಂತನ ಒಂದು ರಾಮತೀರ್ಥ ಅಥವಾ ಅಯೋಧ್ಯೆ ರಾಮರಾಜ್ಯದ ಭಗವಂತನಾದಂಥ ಕಾಲದಲ್ಲಿದೆ ಇರ್ತಕ್ಕಂಥ ಅಯೋಧ್ಯೆ ರಾಮನ ಒಂದು ಆಶೀರ್ವಾದ ಕೂಡ ತಾವೆಲ್ಲ ಪಡಿಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಪತ್ರಿಕಾ ಪ್ರಕಟಣೆಯನ್ನು ಹೇಳ್ತಾ ಇದ್ದೇವೆ. ನಾವು ಕೂಡ ಸಮಯಕ್ಕೆ ಸರಿಯಾಗಿ 6 ಗಂಟೆಗೆ ಬರೋದರ ಜೊತೆಗೆ ಅನೇಕ ಶರಣರು, ಶಿವಾಚಾರ್ಯರು, ಸ್ವಾಮಿಗಳು, ಸಂತರು, ಸತ್ಪುರುಷರು ಕೂಡ ಬರ್ತಾ ಇದ್ದಾರೆ. ಇಲ್ಲಿ ಯಾವ ಜಾತಿ, ಮತ, ವರ್ಣ, ವರ್ಗ ಇಲ್ಲದಂಥ ರೀತಿಯೊಳಗೆ ಸರ್ವ ಸಮಾಜವನ್ನು ಸಾಮೂಹಿಕವಾಗಿ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ. ಚೆಕ್ ಪೋಸ್ಟ್ ಚೌಕ್ ಇದೆ, ಚೆಕ್ ಪೋಸ್ಟ್ ಚೌಕಿಂದ ರಾಮತೀರ್ಥ ಮಂದಿರವರೆಗೆ ಮೆರವಣಿಗೆ ಗಣೇಶ್ ಬಸವೇಶ್ವರ ಚೌಕ ಅಂತಿದ್ದರಲ್ಲಿ ಅಲ್ಲಿ ಮೆರವಣಿಗೆ ಬರ್ತದೆ. ಅಲ್ಲಿ ವಿವಿಧ ಶರಣರು ಮತ್ತು ರಾಜಕೀಯ ಗಣ್ಯರು ಕೂಡ, ಶಾಸಕರು, ಲೋಕಸಭಾ ಸದಸ್ಯರು, ಮಂತ್ರಿಗಳು, ಹೀಗೆ ಗಣ್ಯರು ಕೂಡ ಬರ್ತಾ ಇದ್ದಾರೆ. ದಯವಿಟ್ಟು ತಾವು. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.